ಬನ್ನಿ ಇವತ್ತು ಯಾವ ವಿಷಯ ಮಾತಾಡೋಣ, ಯಾವ ವಿಷಯನ ಹಂಚ್ಕೊಳ್ಳೋಣ. ಬಹಳ ಜನಗಳು ಪ್ರತಿ ಕ್ಷಣ ಕೂಡ ಅನುಭವಿಸ್ತಾ ಇರುವಂತಹ ಒಂದು ವಿಷಯವನ್ನು ಇವತ್ತು ತೊಗೊಂಡಿದ್ದೀನಿ. ಯೂಟ್ಯೂಬ್ ವೀಕ್ಷಣೆಯಿಂದ ತೊಂದರೆಯಾ? ನಿಜವೂ ತೊಂದರೆ ಅಂತ ಎಲ್ಲರೂ ಹೇಳ್ತಾರೆ. ಯಾರೇ ಬರಲಿ ಅವ್ರ ಮಕ್ಕಳು ಕರ್ಕೊಂಬಂದ್ಬಿಟ್ಟು ನಮ್ಮ ಕ್ಲಿನಿಕ್ ಏನು ಮಾಡ್ತಾರೆ, ಅಯ್ಯೋ ನೋಡಿ 24 ಗಂಟೆ ನಮ್ಮ ಮಗು ಬರೀ ಯೂಟ್ಯೂಬ್ ನೋಡ್ತಾನೆ ಕೂತಿರ್ತಾನೆ, ಅವ್ನ ಲೈಫೇ ಹಾಳು ಮಾಡ್ಕೊಂಬಿಟ್ಟ, ಎಕ್ಸಾಮ್ ಏನು ಮಾಡ್ತಾನೋ ಏನೋ. ಪ್ರತಿಯೊಬ್ಬರು ತಂದೆ ತಾಯಿಗಳಿಗೂ ಕೂಡ ಕಾಳಜಿ ಇರೋದು ಯೂಟ್ಯೂಬ್ ಯೂಟ್ಯೂಬ್ ಯೂಟ್ಯೂಬ್. ಬಟ್ ಆದರೆ ಅದರ ಬಗ್ಗೆ ಒಂದು ಅನ್ವೇಷಣೆಯನ್ನು ನಾನು ಮಾಡಿದೆ. ನನಗೆ ಆಶ್ಚರ್ಯ ಆಯಿತು. ಹೌದು, ನಿಜ. ಯಾಕಂದರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ ಒಂದು ಮುಖ್ಯ ಭಾಗ. ಅದರಿಂದ ಹಾನಿ ಆಗ್ತಾ ಇದೆಯಾ? ಹೌದು, ಹಾನಿ ಆಗ್ತಾ ಇದೆ. ನೋಡಿ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಏನಾಗ್ತಾಯಿದೆ, ಮಕ್ಕಳುಗಳು ಬುಕ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡ್ಬಿಟ್ಟು ಯೂಟ್ಯೂಬ್ ಸರ್ಚ್ ಮಾಡ್ತಾ ಇರ್ತಾರೆ. ಕೇಳಿದ್ರೆ ಯಾವುದೋ ಫ್ರೆಂಡ್ ಹತ್ರ ನಾನು ಹೋಮ್ವರ್ಕ್ ಡಿಸ್ಕಸ್ ಮಾಡ್ತಾಯಿದ್ದೆ, ಅದು ಮಾಡ್ತಾಯಿದ್ದೆ, ಇದು ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ನೋಡ್ತಾ ಕೂತಿರ್ತಾರೆ. ಅಷ್ಟೇನಾ? ಅಲ್ಲ, ಸಾಂಸ್ಕೃತಿಕ ಹಾನಿ. ಮೊದಲು ಏನಾಗ್ತಾಯಿತ್ತು ಅಂತ, ಒಂದು ಸಾಂಸ್ಕೃತಿಕ ಅಂತಂದರೆ ಹಾಡು, ಡ್ಯಾನ್ಸು, ರಂಗೋಲಿಗಳು, ಮತ್ತೊಂದು ಈ ಥರದ್ದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ವೀಕ್ಷಿಸ್ತಾ ಇದ್ವು. ಈಗೇನಾಗಿದೆ, ಯೂಟ್ಯೂಬ್ ಬಂದಮೇಲೆ ಎಲ್ಲ ರೀತಿಯ ಒಂದು ಇಡೀ ಒಂದು ಪ್ರಪಂಚವೇ ನಮ್ಮ ಅಂಗೈಯಲ್ಲಿ ಉಳ್ಕೊಂಬಿಟ್ಟಿದೆ ಬಂಧುಗಳೇ. ಹಾಗಾಗಿ ಏನಾಗಿದೆ, ಎಲ್ಲ ರೀತಿಯ ಡ್ಯಾನ್ಸ್ಗಳು, ಎಲ್ಲ ರೀತಿಯ ಘರ್ಷಣೆಯನ್ನು ಉಂಟು ಮಾಡುವಂತಹ ಮ್ಯೂಸಿಕ್ಗಳು, ಮನಸ್ಸಿಗೆ ಶಾಂತಿಗಿಂತ ಮನಸ್ಸನ್ನು ಕದಡುವಂತಹ ಹೊಸ ಹೊಸ ವಿನ್ಯಾಸಗಳು ಇಂಥವುಗಳೆಲ್ಲ ಬರ್ತಾಯಿದೆ. ಅವಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಮ್ಗೆ ಅನಿಸುತ್ತೆ ಈ ಒಂದು ಸಾಂಸ್ಕೃತಿಕ ಹಾನಿಯನ್ನು ಉಂಟು ಮಾಡ್ತಾ ಇದೆಯೇನೋ. ಯಾಕೆ ನಮ್ಮ ಮಕ್ಕಳಿಗೆ ನಾವು ಹೀಗಿರಬೇಕು ಹಾಗಿರಬೇಕು ಅಂತ ಹೇಳ್ತೀವಿ, ಆದರೆ ಅಲ್ಲಿ ಬೇರೆ ಬೇರೆ ಥರ ತೋರಿಸಿದಾಗ ಎಲ್ಲಿ ಮಕ್ಕಳು ಕಲಿಯುವ ವಯಸ್ಸಿನಲ್ಲಿ ದಾರಿ ತಪ್ತಾರೋ ಅನ್ನೋ ಭಯ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ಇದೆ. ಬರೀ ತಂದೆ ತಾಯಿಗಳು ಅಷ್ಟೇ ಅಲ್ಲ, ಈವನ್ ದೊಡ್ಡವ್ರಿಗೂ ಕೂಡ ಈ ಚಟ ಬೆಳೀತಾ ಹೋಗ್ತಾ ಇದೆ. ಅಷ್ಟೇನಾ? ಬಹಳ ದೊಡ್ಡ ಒಂದು ಅನುಭವ ಎಲ್ರಿಗೂ ಏನಾಗ್ತಾಯಿದೆ ಅಂತಂದರೆ, ಹಿಂದೆ ಕಾಲಧರ್ಮಕ್ಕೆ ಅನುಗುಣವಾಗಿ ಮನುಷ್ಯ ಬೆಳೀತಾ ಹೋಗ್ತಾ ಇದ್ದ. ಬಾಲ್ಯ, ಯೌವನ, ಹೀಗೆ ಒಂದು ಹಂತವಾಗಿ ಬೆಳೀತಾ ಹೋಗ್ತಾ ಇದ್ದ. ಯೌವನಕ್ಕೆ ಬಂದ ಮೇಲೆ ಅವನಿಗೆ ಈ ಹೆಣ್ಣು ಹೊನ್ನುಗಳ ಬಗ್ಗೆ ಆಸಕ್ತಿ ಬರ್ತಾಯಿತ್ತು. ಆವಾಗ ಅವನು ಮದುವೆ ಅಂತ ಮಾಡ್ತಾಯಿದ್ರು, ಮುಂದಿನ ಜೀವನ ನಡ್ಕೊಂಡು ಹೋಗ್ತಾಯಿತ್ತು. ಈಗೇನಾಗಿದೆ, 13ರಿಂದ 15 ವರ್ಷದ ಒಳಗಡೆ ಆ ಮಕ್ಕಳುಗಳು ಯೂಟ್ಯೂಬಲ್ಲಿ ನೋಡಬಾರದಂತಹ ಅಶ್ಲೀಲ ಚಿತ್ರಗಳನ್ನು ನೋಡೋಕ್ಕೆ ಶುರು ಮಾಡಿದ್ದಾರೆ. ಕಾರಣ ಬಹಳ ಸುಲಭವಾಗಿ ಸಿಗುತ್ತೆ. ಬೆರಳಿನ ಟಚ್ಚಲ್ಲಿ ದೆ ಕ್ಯಾನ್ ಸಿ ಎನಿಥಿಂಗ್, ಯಾವುದನ್ನು ಕೂಡ ನೋಡ್ಬೋದು. ಯಾವುದನ್ನು ನಾವು ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಮುಚ್ಚು ಮರೆ ಅಂತ ಮಾಡ್ತಾ ಇದ್ವಲ್ಲ, ಅದೆಲ್ಲ ಈಗ ಬಿಚ್ಚು ಹರಡ್ತಾ ಇದೆಯಲ್ಲ. ಅದರಿಂದ ಏನಾಗ್ತಾಯಿದೆ, ಮಕ್ಕಳಿಗೆ ನೋಡಬಾರದ ಸಮಯದಲ್ಲಿ ನೋಡಿ ಅವರ ಮಾನಸಿಕ ಸ್ಥಿತಿ ಹಾಳಾಗ್ತಾ ಇದೆ ಬಂಧುಗಳೇ. ಒಂದು ಉದಾಹರಣೆ ಕೊಡ್ತೀನಿ. ಒಂದು ಕಮಲದ ಹೂವು ತಗೊಳ್ಳಿ, ಅದು ಮೊಗ್ಗಾಗಿ ಅರಳದಾಗಿ ಎಷ್ಟು ಚೆನ್ನಾಗಿರುತ್ತೆ. ಅದು ಬಿಟ್ಟು ಬಲವಂತವಾಗಿ ನಾವು ಕಾಯಿ ಮೊಗ್ಗನ್ನೇ ಅರಳಿಸಿದಾಗ ವಿಚಿತ್ರವಾಗಿ ಕಾಣುತ್ತೆ. ಇವತ್ತಿನ ಮಕ್ಕಳ ಪರಿಸ್ಥಿತಿ ಹಾಗಾಗಿದೆ. ಇನ್ನು 10, 11, 12, 13 ವಯಸ್ಸಿಗೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಇರುವಾಗಲೇ ಈ ಅಶ್ಲೀಲ ದೃಶ್ಯಗಳನ್ನು, ಒಂದು ಕಾಮದ ವಿಡಿಯೋಗಳನ್ನು ನೋಡೋಕ್ಕೆ ಶುರು ಮಾಡಿಬಿಟ್ಟು ಅವ್ರಿಗೇನಾಗಿದೆ, ಅದು ತಪ್ಪು ಸರಿ ಪ್ರಶ್ನೆ ಬೇರೆ, ಅದು ಪ್ರಿಮೆಚ್ಯೂರ್ ಅರ್ಲಿ ನೋಡೋದ್ರಿಂದ ಏನಾಗುತ್ತೆ, ಅವರು ವಯಸ್ಸಿಗೆ ಬಂದಾಗ ಅದರ ಬಗ್ಗೆ ಅವರ ಆಸಕ್ತಿ ಕಳ್ಕೊತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಡಾಕ್ಟ್ರ್ ಹತ್ರ ಬರುವಂತಹ ಪೇಷಂಟ್ಗಳಲ್ಲಿ ಏನಾಗ್ತಾಯಿದೆ ಅಂದರೆ, ಇದಕ್ಕೆ ಸಂಬಂಧಪಟ್ಟಂತಹ ದೋಷಗಳೇ ತುಂಬ್ತಾ ಇದೆ. ಕಾರಣ ಯಾವ ಸಮಯದಲ್ಲಿ ಏನು ಆಗಬೇಕೋ ಅದಾದಾಗ ಮಾತ್ರ ಅದಕ್ಕೆ ಬೆಲೆ. ನಿಮಗೆ ಗೊತ್ತಿದೆ, ಈ ಒಂದು ಉದಾಹರಣೆ ತೊಗೊಳ್ಳಿ, ಅವರೆಕಾಯಿ ಹಿಂದೆ ಏನಾಗ್ತಿತ್ತು, ಚಳಿಗಾಲದಲ್ಲಿ ಬಂದಾಗ ಅದನ್ನು ಬಿಡಿಸಿದಾಗ ಅದರ ಸೊಗಡೆ ಬೇರೆ, ಘಮ್ಮಂತ ಇತ್ತು. ಅವರೆಕಾಯಿ ಬಿಡಿಸ್ತಾ ಇದ್ದರೂ ಕೂಡ ಕೈಯೆಲ್ಲ ಘಮ 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 ಅಂತಿತ್ತು. ಈಗೇನಾಗಿದೆ, ಮಾಡ್ರನ್ ಟೆಕ್ನಾಲಜಿಗಳನ್ನು ಉಪಯೋಗಿಸ್ಕೊಂಡು ಅವರೆಕಾಳನ್ನ ಎಲ್ಲ ಸೀಸನ್ನಲ್ಲೂ ಕೂಡ ಬೆಳೆಯೋಕ್ಕೆ ಶುರು ಮಾಡಿಬಿಟ್ರು. ಅದರ ಪರಿಣಾಮ ಏನಾಗಿದೆ, ಅವರೆಕಾಳು ಬರೀ ಬಿಡಿಸೋದಿರಲಿ, ಅಡುಗೆ ಮಾಡಿದ್ರೂ ಕೂಡ ಅದರ ಘಮ ಯಾರಿಗೂ ಬರ್ತಾಯಿಲ್ಲ. ಹಾಗೆ ಅದು ಇಂಡೈರೆಕ್ಟಾಗಿ ನಮ್ಮ ಆರೋಗ್ಯದ ಮೇಲೆ ಕೂಡ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಬಂಧುಗಳೇ. ಹಾಗಾದರೆ ಯೂಟ್ಯೂಬ್ ಏನದು, ಅದರಿಂದ ಬೇರೆ ಇನ್ನೂ ಏನೇನು ತೊಂದರೆ ಇದೆ? ಅದೇನು ಮಾಡ್ತಾರೆ ಅಂತಂದರೆ, ಅದು ನೋಡ್ತಾ ಆ ಬಣ್ಣದ ಸಿನಿಮಾಗಳು ನೋಡ್ದಂಗೆ ಕಾಣ್ತಾ ಇರುತ್ತಲ್ವ, ಅದಕ್ಕೆ ಒಂದು ಹಿಡಿದಿಟ್ಟುಕೊಳ್ಳುವಂತಹ ಗುಣ ಇದೆ, ಹೋಲ್ಡಿಂಗ್ ಕೆಪಾಸಿಟಿ ಇದೆ ಯೂಟ್ಯೂಬ್ಗೆ. ಅದು ಏನಾಗುತ್ತೆ, ಮನಸ್ಸಿಗೆ ನಾವು ಒಂದು ನೋಡ್ತಾ ಇದ್ದರೆ ಪಕ್ಕದಲ್ಲಿ ಊಟ ಮಾಡ್ತಾಯಿದ್ರು ಕೂಡ ಕಣ್ಣೆಲ್ಲ ಬರೀ ಟಿ ವಿ ಕಡೆಗೆ ಇರುತ್ತೆ ಅಥವಾ ಯೂಟ್ಯೂಬ್ ಕಡೆಗಿರುತ್ತೆ.
ಅವಾಗೇನಾಗುತ್ತೆ, ನಮಗೆ ನಮ್ಮ ಗಮನವನ್ನು ಬೇರೆ ಕಡೆ ಹರಿಸೋಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ಏನಾದ್ರು ಊಟ ಬಡಿಸಿದಾಗ ಮಕ್ಕಳುಗಳಿಗೆ ಇದು ಖಾರ, ಇದು ಉಪ್ಪು, ಇದು ರುಚಿ ಇಲ್ಲ ಅಂತ ಹೇಳ್ತಾಯಿದ್ರು. ಇವತ್ತು ಯಾವ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂದರೆ, ನೀವು ಏನೇ ಹಾಕಿ ಸುಮ್ಮನೆ ಬಲಗೈಲಿ ತಿಂತಾ ಇರ್ತಾರೆ, ಎಡಗೈಲಿ ಟಿ ವಿ ನೋಡ್ತಾ ಕೂತಿರ್ತಾರೆ. ಸೊ ಈ ಥರದಲ್ಲಿ ಯೂಟ್ಯೂಬು ನಮ್ಮ ಮಕ್ಕಳಿಗೆ ತುಂಬ ಹಾನಿಯನ್ನು ಮಾಡ್ತಾಯಿದೆ. ಮಕ್ಕಳು ಇಷ್ಟೇ ಆದರೆ ಸಾಕಾಗಿತ್ತಾ? ಅಲ್ಲ, ಅಡಿಕ್ಷನ್ ಕೂಡ ಆಗ್ತಾಯಿದೆ. ಒಂದು ಕ್ಷಣ ಅದು ಏನಾದ್ರು ಕರೆಂಟ್ ಹೊಟ್ಟೋಯ್ತು ಅಥವಾ ಮೊಬೈಲ್ ಕಟ್ಟೋಯ್ತು ಅಂತಂತಂದರೆ ಬಾಣಲೆಯಲ್ಲಿ ಬಿದ್ದ ಹುಳದಂತೆ ಒದ್ದಾಡ್ತಾ ಹೋಗ್ತಿರ್ತಾರೆ. ಇದು ಬರೀ ಚಿಕ್ಕವರು ಅಷ್ಟೇ ಅಂತ ಅನ್ಕೊಬೇಡಿ, ದೊಡ್ಡವ್ರಿಗೂ ಕೂಡ. ಆ ಅಡಿಕ್ಷನ್ ಬಂದುಬಿಟ್ಟಾಗ ಏನಾಗ್ಬಿಡುತ್ತೆ, ಒಂದು ಕ್ಷಣ ಸಿಗಲಿಲ್ಲ ಮೊಬೈಲ್ ಕೈಗೆ ಅಂತಂತಂದರೆ ಜಗಳಗಳಾಗೋಗುತ್ತೆ ಮನೆಯಲ್ಲಿ. ಅದು 2-3 ಜನ ಅಕ್ಕ ತಂಗಿರು, ಅಣ್ಣ ತಮ್ಮಂದರು ಇದ್ರೋ ಮನೇಲಂತೂ ಹೊಡೆದಾಟ ಬಡದಾಟನೇ ಆಗೋಗ್ಬಿಡುತ್ತೆ. ಏನಂತಂದರೆ, ನಾನು ಮೊಬೈಲ್ ನೋಡ್ತಾ ಇರ್ತೀನಿ, ಇನ್ನೊಬ್ಬ ಬಂದು ಕಿತ್ಕೋತಾನೆ, ಅವ್ನು ನೋಡ್ತಿರ್ತಾನೆ, ಇನ್ನೊಬ್ಬರು ಕಿತ್ಕೋತಾರೆ. ಈ ಥರ ಆಗಿ ಅಡಿಕ್ಷನ್ ಏನಾಗ್ತಾಯಿದೆ, ಮನೆಯಲ್ಲಿ ವ್ಯಕ್ತಿಗಳ ಸಂಬಂಧಗಳನ್ನು ಕೂಡ ಹಾಳು ಮಾಡ್ತಾಯಿದೆ. ಅಷ್ಟೇ ಅಲ್ಲ, ಏನಾದ್ರು ಓದಬೇಕು ಅಂತ ಕೂತ್ಕೊಂಡಾಗ ಪಾಠ ಇರ್ಬೋದು, ಪೇಪರ್ ಬಿಡಿ, ಪೇಪರ್ ಯಾರು ಓದೋದೇ ಇಲ್ಲ ಮಕ್ಕಳುಗಳು. ಅವೆಲ್ಲ ಹಳೆ ಕಾಲದ ದೊಡ್ಡವ್ರಿಗೆ ಮಾತ್ರ. ಅದೀಗ ದೊಡ್ಡವರು ಬಿಟ್ಬಿಡ್ತಾ ಇದ್ದಾರೆ ಈಗ ಪೇಪರ್ ಓದೋದನ್ನು. ಓದುವ ಅಭ್ಯಾಸದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತಂದರೆ, ಯಾವುದೋ ಒಂದು ಯೂಟ್ಯೂಬಲ್ಲಿ ಯಾವುದೋ ಒಂದು ಸೀರಿಯಲ್ಸೋ ಏನೋ ನೋಡಬೇಕು ಅಂತ ಮನಸ್ಸು ಮಾಡಿಬಿಟ್ರೆ ಹುಡುಗರು ಏನು ಮಾಡ್ತಾರೆ, ಬೇಗ ಹೋಮ್ವರ್ಕ್ ಮುಗಿಸ್ಬಿಡ್ತಾರೆ. ಯಾಕಂದರೆ ಆಮೇಲೆ ನೋಡೋಕ್ಕೆ ಬಿಡೋದಿಲ್ಲ ಅಂದ್ಬಿಟ್ಟು. ಗಂಟೆಯಲ್ಲಿ ಸುಮಾರು ಒಂದು 6 ಗಂಟೆ ಅವ್ರಿಗೆ ಉಳಕೆ ಸಮಯ ಇತ್ತು ಅಂತಂದರೆ 1 ಗಂಟೆ ಹೋಮ್ವರ್ಕು, ಇನ್ನು 5 ಗಂಟೆ ಯೂಟ್ಯೂಬ್. ಇದು ಆಲ್ಮೋಸ್ಟ್ ಆಲ್ ಎಲ್ಲ ಮನೆಗಳಲ್ಲೂ ಆಗ್ತಾಯಿದೆ. ಕೆಲವು ಮನೆಗಳಲ್ಲಿ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೊರಟೋಗ್ತಾರೆ. ಅವರು ಬರೋವರೆಗೆ ಅಲ್ಲಿ ಇಲ್ಲಿ ಅಲಿಯೋ ಬದಲು ಯೂಟ್ಯೂಬ್ ನೋಡ್ಕೊಂಡಿರಲಿ ಬಿಡು ಅಂತ ಅಪ್ಪ ಅಮ್ಮಂದರೆ ಅಭ್ಯಾಸಗಳನ್ನು ಮಾಡ್ತಾಯಿದ್ದಾರೆ. ಇನ್ನು ಕೆಲವು ಕಡೆ ಮನೆಯ ವಾತಾವರಣ, ಕೆಲವು ಹೆಣ್ಣು ಮಕ್ಕಳು ಇರ್ತಾರೆ, ಮನೆಯಿಂದ ಆಚೆ ಹೋಗೋಕ್ಕಾಗೋದಿಲ್ಲ ಅಥವಾ ಒಂದು ಸೆಕ್ಯೂರಿಟಿ ಇರೋದಿಲ್ಲ. ಅವಾಗ ಏನಾಗುತ್ತೆ, ಈ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಅಡಿಕ್ಷನ್ ಆಗ್ತಾ ಇದ್ದಾರೆ. ಇದರಲ್ಲಿ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ನಾವು ಒಂದು ದೃಶ್ಯವನ್ನು ನೋಡುವಾಗ ಒಂದು ವಿಜುವಲೈಸೇಷನ್ ಅಂತ ಹೇಳ್ತೀವಿ, ಕಣ್ಣಿನ ಒಂದು ಇಂದ್ರಿಯ, ಅದರಿಂದ ನಾವು ನೋಡ್ತಿರುವಾಗ ಏನಾಗುತ್ತೆ, ನಮ್ಮ ತಲೆಯಲ್ಲಿರುವಂತಹ ಭಾವನೆಗಳು ಖಾಲಿ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ಒಂದು ಪುಸ್ತಕವನ್ನಾಗಲಿ ಪೇಪರ್ ಆಗಲಿ ಓದ್ತಿರುವಾಗ ಅದರಲ್ಲಿರೋ ವಿಷಯಗಳು ನಮ್ಮ ತಲೆಯ ಒಳಗೆ ಬಂದು ತುಂಬುತ್ತೆ. ಹಾಗಾಗಿ ಈ ಯೂಟ್ಯೂಬ್ ವೀಕ್ಷಣೆ ಏನು ಮಾಡ್ತಾಯಿದೆ, ನಮ್ಮ ತಲೆಯನ್ನು ಖಾಲಿ ಮಾಡ್ತಾ ಹೋಗ್ತಾ ಇದೆ. ನೋಡ್ತಾ ಹೋಗ್ತಿರ್ತೀವಿ, ಸುಮ್ಮನೆ ಒಳಗಡೆ ಏನೂ ಹೋಗಿರೋದಿಲ್ಲ, ಅದು ಒಂದಾದ್ಮೇಲೆ ಒಂದು. ಹೀಗಾಗಿ ನಮ್ಮ ಬ್ರೈನ್ ವೇವ್ಸಲ್ಲೂ ಕೂಡ ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ ಅದರದ್ದೇ ಆದಂತಹ ಒಂದು ಚಾಪನ್ನು ಒತ್ತುತ್ತಾ ಇದೆ ಈ ಯೂಟ್ಯೂಬ್ಗಳು. ಅಷ್ಟೇನಾ, ಇಷ್ಟೇ ಆಗಿದ್ರೆ ಸಹ ಪರವಾಗಿರಲಿಲ್ಲ. ಇನ್ನು ಏನಾಗ್ತಾಯಿದೆ ಅಂತಂದರೆ, ಯೂಟ್ಯೂಬ್ಗಳಲ್ಲಿ ಕೆಲವೊಂದು ವಿನಾಕಾರಣ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಸುಳ್ಳು ಸುದ್ದಿಗಳನ್ನು ಹಾಡ್ತಾರೆ. ಈ ಕೆಮಿಕಲ್ ಯೂಸ್ ಮಾಡಿ ನಿಮ್ಮ ಮುಖ ಒಳ್ಳೆ ಥರ ಊದ್ಬಿಡುತ್ತೆ, ಅಥವಾ ಇದನ್ನು ಮಾಡಿ ನಿಮ್ಮ ದೇಹ ಒಂದೇ ದಿನಕ್ಕೆ ಇಷ್ಟು kg ತೂಕ ಕಡಿಮೆ ಆಗಿಬಿಡುತ್ತೆ. ಹೀಗೆ ಸುಳ್ಳು ಪ್ರಚಾರಗಳ ಆಗರವಾಗಿ ಹೋಗಿದೆ. ಅದರಿಂದ ಏನಾಗ್ತಾಯಿದೆ, ವಿನಾಕಾರಣ ಭಾವೋದ್ವೇಗಗಳು ಉಂಟಾಗ್ತಾಯಿದೆ. ಈಗ ಎಷ್ಟೋ ಸತಿ ಯೂಟ್ಯೂಬಲ್ಲಾದಂತಹ ದೊಡ್ಡ ಒಂದು ತೊಂದರೆ ಅಂತಂತಂದರೆ, ನಾವು ಬಹಳ ಬೇಗ ಒಂದು ವಿಜುವಲೈಸೇಷನ್ನ ನಂಬಿಡ್ತೀವಿ ಬಂಧುಗಳೇ. ಏನಾಗುತ್ತೆ, ಅಲ್ಲಿ ನೋಡಿದ ತಕ್ಷಣ ಅದೇ ನಿಜ, ಅದೇ ಚೆನ್ನಾಗಿದೆ, ಅದು ನಂಬಿಟ್ಟು ಏನಾಗುತ್ತೆ, ನಾವು ಅದೇ ಥರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕ್ಕೆ ಹೋಗ್ತೀವಿ. ಇವಾಗ ಒಂದು ಸ್ನೇಹಿತರ ಒಂದು ಸಂಬಂಧ ಇರ್ಬೋದು, ತಂದೆ ತಾಯಿಗಳ ಸಂಬಂಧ ಇರ್ಬೋದು, ಅಥವಾ ಯಾವುದೋ ಒಂದು ವಸ್ತುವಿನ ಅಡ್ವರ್ಟೈಸ್ಮೆಂಟ್ ಇರ್ಬೋದು. ನಾವು ನೋಡೋದು ಎಷ್ಟು ಚೆನ್ನಾಗಿ ಮಾಡಿರ್ತಾರೋ ಫ್ರೇಮ್ವರ್ಕ್ ಅಂತಂದರೆ, ದೇ ಆರ್ ಎಕ್ಸ್ಪರ್ಟ್ ಇನ್ ಸೈಕಾಲಜಿ. ಮನಃಶಾಸ್ತ್ರದಲ್ಲಿ ತುಂಬ ಪರಿಣಿತಿ ಪಡೆದಿರುವಂತಹ ವ್ಯಕ್ತಿಗಳನ್ನು ಆಯ್ದುಕೊಂಡು ಅವರು ಅಡ್ವರ್ಟೈಸ್ಮೆಂಟ್ಗಳನ್ನ ಪ್ರಿಪೇರ್ ಮಾಡಿರ್ತಾರೆ. ಈಗ ಉದಾಹರಣೆಗೆ ಯಾವುದೋ ಒಂದು ಆಯಿಲು ಎಣ್ಣೆಯನ್ನು ಉಪಯೋಗಿಸ್ಕೊಂಡು ಒಂದು ಉದ್ದಿನ ವಡೆಯನ್ನು ಕರಿಯೋದು. ಎಷ್ಟು ಗರಿಗರಿಯಾಗಿ ಕಾಣಿಸ್ತಾ ಇರುತ್ತೆ ನಮಗೆ ಫೋಟೋಗ್ರಫಿನಲ್ಲಿ ಅಂತಂದರೆ, ತಕ್ಷಣವೇ ಮನೆಗೆ ಹೋಗಿ ತಿನ್ಬೇಡ ಅಥವಾ ದುಡ್ಡು ಕೊಟ್ಟು ಹೋಟ್ಲು ಪರ್ಚೇಸ್ ಮಾಡಬೇಡ, ಅಷ್ಟು ಟೆಂಪ್ಟ್ ಆಗಬೇಕು ನಮಗೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನೀವೆಲ್ಲ ನೋಡಿದ್ದೀರ ಜಾಮೂನು. ಏನು ಜಾಮೂನು ಅಷ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೆ ಕ್ರಿಸ್ಪಿಯಾಗಿರುತ್ತೆ. ಅವರು ಹೇಳುವಂತಹ ಮಾತುಗಳು, ಅದರ ಬಣ್ಣ ಹೊಂಬಣ್ಣ ಎಲ್ಲವೂ ನೋಡಿದಾಗ ನಮಗೆ ಆ ಕ್ಷಣಕ್ಕೆ ಹೋಗಿ ಪರ್ಚೇಸ್ ಮಾಡಬೇಕು, ತಿನ್ನಬೇಕು ಅನ್ನೋ ಭಾವನೆ ಉಂಟಾಗುತ್ತೆ ಬಂಧುಗಳೇ. ಯೂಟ್ಯೂಬ್ ಇಷ್ಟು ಪರಿಣಾಮಕಾರಿ ಬೀಳ್ತಾ ಇದೆ. ಒಂದು ಕಾಲದಲ್ಲಿ ಇದು ಇರಲಿಲ್ಲ. ಆವಾಗ ಏನು ಮಾಡ್ತಾಯಿದ್ವು, ನಮ್ಮ ಮನಸ್ಸನ್ನು ಉಪಯೋಗಿಸ್ಕೊಂಡು ನಮಗೆ ಅದು ಅವಶ್ಯಕತೆ ಇದೆಯಾ ಇಲ್ಲವಾ ಯೋಚನೆ ಮಾಡ್ತಾಯಿದ್ವು. ಈಗ ನಮ್ಮ ಯೋಚನಾ ಲಹರಿಯನ್ನೇ ಅದು ಕಂಪ್ಲೀಟ್ ಹಿಪ್ನಟೈಸ್ ಮಾಡಿಬಿಟ್ಟಿದೆ. ಹಾಗಾಗಿ ಯೂಟ್ಯೂಬು ನಮ್ಮ ಮನಸ್ಸಿನ ಒಂದು ಭ್ರಮಾಲೋಕದ ಅಡ್ವರ್ಟೈಸ್ಮೆಂಟ್ ಆಗೋಗಿದೆ ಈಗ. ಅಷ್ಟೇ ಅಲ್ಲ, ನಮ್ಮ ಮಾನಸಿಕ ಶಾಂತಿಯನ್ನು ಕೂಡ ಕದಡ್ತಾ ಇದೆ. ಬೇಕಾದ್ರೆ ನೋಡಿ, ಎಷ್ಟೋ ಸತಿ ನಾವು
ಮನುಷ್ಯನ ಸ್ವಭಾವ ಹೇಗೆ ಅಂತಂತಂದರೆ ಪ್ರತಿಯೊಂದನ್ನು ಕೂಡ ಕುತೂಹಲಕಾರಿಯಾಗಿ ನೋಡುವಂಥದ್ದು. ಆದರೆ ಈಗೇನಾಗ್ತಾ ಇದೆ, ಆ ಕುತೂಹಲ ಹೋಗ್ತಾ ಇದೆ. ಯಾರೋ ಕೊಟ್ಟಿದ್ದನ್ನು ಆ ಒಂದು ಸಬ್ಜೆಕ್ಟನ್ನು ನಮ್ಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಒಂದಾದ್ಮೇಲೊಂದು ನೋಡ್ತಾನೇ ಹೋಗ್ತಾ ಇದ್ದೀವಿ, ಅಡಿಕ್ಟ್ ಆಗ್ತಾ ಇದ್ದೀವಿ. ಅದರಿಂದ ಇನ್ನೇನು ತೊಂದರೆ ಆಗ್ತಾಯಿದೆ. ಮನೇಲಿ ಅಪ್ಪ ಅಮ್ಮ ಹೇಳಿದ ಮಾತು ಕೇಳಲ್ಲ, ಅಥವಾ ಮಕ್ಕಳುಗಳು ಪ್ರೀತಿಯಿಂದ ಅಪ್ಪ ಅಮ್ಮನ ಕರೆದಾಗ ಅಪ್ಪ ಅಮ್ಮಂದರು ಯೂಟ್ಯೂಬ್ ನೋಡ್ತಾ ಇರ್ತಾರೆ. ಅದು ನಿಜ ಆಗ್ತಾಯಿದೆ. ಈಗ ಒಬ್ಬ ತಾಯಿಯಾದವಳು ಮಗನ ಮೇಲೆ ಅಥವಾ ಮಗಳ ಮೇಲೆ ಪ್ರೀತಿಯ ಹೊಳೆಯನ್ನೇ ಹೊರಿಸುವಂತಹ ಕಾಲ ಒಂದಿತ್ತು. ಈಗೇನಾಗಿದೆ, ಯೂಟ್ಯೂಬಿನಲ್ಲಿ ಮುಳುಗಿ ಹೋಗ್ಬಿಟ್ಟು ಸ್ವಲ್ಪ ತಾಳು ನಾನು ಇಲ್ಲಿ ಯಾವುದೋ ಒಂದು ಹೊಸ ರುಚಿ ಬರ್ತಾಯಿದೆ ನೋಡ್ತಾ ಇದ್ದೀನಿ, ಅಥವಾ ಹೊಸ ರೊಟ್ಟಿ ಮಾಡೋಂಥದ್ದು ನೋಡ್ತಾ ಇದ್ದೀನಿ. ತಾಯಿ ಮಕ್ಕಳಿಗೆ ಹೇಳೋಂತಹ ಕಾಲ ಬಂದುಬಿಟ್ಟಿದೆ. ಎಷ್ಟೋ ಸತಿ ಮಕ್ಕಳು ಪಾಪ ಹೋಮ್ವರ್ಕ್ ಮಾಡ್ತಾ ಇರ್ತಾರೆ, ಏನೋ ಗೊತ್ತಾಗೋದಿಲ್ಲ. ಬಂದುಬಿಟ್ಟು ಅಪ್ಪ ಡ್ಯಾಡಿ ಇದೇನು ಗೊತ್ತಾಗ್ತಿಲ್ಲ, 4-5 ಸುಮ್ಮನೆ ಕೂತ್ಕೊಳ್ಳೋ, ಆಮೇಲೆ ಹೇಳ್ತೀನಿ, ನನಗೆ ಟೈಮ್ ಇಲ್ಲ. ಇವ್ರು ಏನು ಮಾಡ್ತಾಯಿದ್ದಾರೆ, ಯೂಟ್ಯೂಬ್. ನಾವು ಬರೀ ಮಕ್ಕಳನ್ನೇ ಬೈತಾ ಹೋಗ್ತಾ ಇದ್ದಾರೆ ಯೂಟ್ಯೂಬ್ ಬಗ್ಗೆ. ಖಂಡಿತ ಮಕ್ಕಳಿಗಿಂತ ದೊಡ್ಡವ್ರಿಗೂ ಕೂಡ ಇದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಬಂಧುಗಳೇ. ಇದು ನಿಜನಾ? ಹಾಗಾದ್ರೆ ಇದು ಬೇಕಾ ಬೇಡವಾ? ಯಾವುದೇ ಒಂದು ಯೂಟ್ಯೂಬ್ ಇರ್ಬೋದು, ಮತ್ತೊಂದು ವಸ್ತು ಇರ್ಬೋದು, ನಮ್ಮ ದೇಹಕ್ಕೆ ಮನಸ್ಸಿಗೆ ಎಲ್ಲ ಕಡೆ ಹಾನಿ ಉಂಟು ಮಾಡ್ತಿರುವಾಗ ಅದನ್ನು ಬಿಟ್ಟು ಬಿಡಬೇಕು ಅಂತ ಸಾಮಾನ್ಯವಾಗಿ ತಿಳಿದವರು ಹೇಳ್ತಾರೆ. ಅದು ಸಾಧ್ಯನಾ? ಯಾಕಂದರೆ ಬಾಯಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳೋದು ಒಳ್ಳೆಯದು, ಕೇಳೋಕ್ಕೂ ಚೆನ್ನಾಗಿರುತ್ತೆ. ಆದರೆ ಮಾಡುವಾಗ ಅದರ ಕಷ್ಟ ಏನು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯೂಟ್ಯೂಬಿಂದ ಇನ್ನೇನು, ಕಣ್ಣುಗಳು ನೋಡಿ, ನಮ್ಮ ಕಣ್ಣಿಗೆ ದೇವರು ಯಾತಕ್ಕೆ ಕೊಟ್ಟಿದ್ದಾನೆ? ಸುಂದರವಾದಂತಹ ವಸ್ತುಗಳನ್ನು ನೋಡಲಿಕ್ಕೆ, ಹೊರಗಿನ ಪ್ರಪಂಚವನ್ನು ಗ್ರಹಿಸಲಿಕ್ಕೆ ದೇವರು ಕೊಟ್ಟಿರುವಂತಹ ಒಂದು ಕ್ಯಾಮರಾ ನಮ್ಮ ಕಣ್ಣು. ಈ ಮೊಬೈಲ್ ಏನು ಮಾಡ್ತಾಯಿದೆ, ಮೊಬೈಲ್ ಇರ್ಬೋದು, ಯೂಟ್ಯೂಬ್ ಏನು ಮಾಡ್ತಾಯಿದೆ ಅಂತಂದರೆ, ತುಂಬ ತೀಕ್ಷ್ಣವಾಗಿ ಪದೇ ಪದೇ ನಾವು ಆ ಯೂಟ್ಯೂಬನ್ನು ವೀಕ್ಷಣೆ ಮಾಡ್ತಿರುವಾಗ ಅದರಲ್ಲಿರುವಂಥ ಅಲ್ಟ್ರಾ ವೈರಸ್ ರೇಸ್ ಬೆಳಕೇನಿದೆಯಲ್ಲ, ನಮ್ಮ ಕಣ್ಣು ಗುಡ್ಡೆಯ ಮೇಲೆ ಸತತವಾಗಿ ಬಿದ್ದು, ಒಂದು ಗಾದೆ ಇದೆ, ಒಂದು ಕಲ್ಲು ಮೇಲೆ ಒಂದೊಂದೇ ಡ್ರಾಪ್ ನೀರನ್ನು ಕಂಟಿನ್ಯೂಸ್ ಆಗಿ ಬೀಳ್ತಾ ಇದ್ದರೆ ಆ ಕಲ್ಲು ಕೂಡ ಹಳ್ಳ ಆಗಿಬಿಡುತ್ತೆ. ನೋಡಿರ್ಬೇಕು ನೀವು, ಮಳೆಯ ಹನಿಗಳು ಒಂದು ಕಲ್ಲಿನ ಬಂಡೆಯ ಮೇಲೆ ಸತತವಾಗಿ ಡ್ರಾಪ್ ಬೈ ಡ್ರಾಪ್ ಬಿಡ್ತಾ ಹೋಗ್ತಾ ಏನಾಗುತ್ತೆ, ಆ ಜಾಗದಲ್ಲಿ ಒಂದು ಹಳ್ಳ ಆಗ್ತಾ ಶುರುವಾಗುತ್ತೆ. ಅಂದರೆ ಆ ನೀರಿನ ಹನಿಗೇ ಆ ಬಂಡೆಯನ್ನು ಒಂದು ಕೊರೆಯುವಂತಹ ಶಕ್ತಿ ಇದೆ. ಅಂದಮೇಲೆ ಈ ಬೆಳಕಿಗೆ ಏನಿರಲ್ಲ, ಬೆಳಕು ಅನ್ನೋದೊಂದು ಪ್ರಬಲವಾದಂತಹ ಒಂದು ಪ್ರವಾಹ ಶಕ್ತಿ, ಆ ಲೈಟ್ ಎನರ್ಜಿ ಅಂತ ಹೇಳ್ತೀವಲ್ಲ, ಅದೇನು ಮಾಡುತ್ತೆ, ನೇರವಾಗಿ ನಮ್ಮ ಕಣ್ಣಿನ ಪಾಪೆಯ ಮೇಲೆ ಬೀಳುತ್ತೆ. ಅದರ ಒಳಗಡೆ ಒಂದು ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ ಏನು ಮಾಡ್ತಾ ಇರುತ್ತೆ, ನಮ್ಮ ಕಣ್ಣುಗಳು ಒಣಗದ ಹಾಗೆ ನೋಡ್ಕೊಳ್ಳೋಕ್ಕೆ ದೇವರು ಮಾಡಿರೋಂತಹ ಒಂದು ಅದ್ಭುತ ಕೌಶಲ್ಯ. ಅದು ಏನಾಗ್ತದೆ, ಡ್ರೈ ಆಗ್ತಾ ಬರ್ತಿರುತ್ತೆ. ಹಾಗೆ ನಾವು ಬಿಸಿಲಲ್ಲಿ ಹಪ್ಪಳವನ್ನು ಇಟ್ಟರೆ ಹಪ್ಪಳ ಒಣಗುತ್ತೋ, ಹಾಗೆಯೇ ಕಣ್ಣಿನ ಮೇಲೆ ಸತತವಾಗಿ ಬೆಳಕು ಬೀಳ್ತಿರುವಾಗ ಏನಾಗುತ್ತೆ, ಆ ಕಣ್ಣಿನ ಪಾಪೆಯ ಒಳಗಡೆ ಇರುವಂತಹ ದ್ರವ್ಯ, ಏನೋ ಜೈವಿಕ ದ್ರವ ಅಂತ ಹೇಳ್ತೀವಿ, ಅದು ಡ್ರೈ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತಿನ ಬಹಳ ಚಿಕ್ಕ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲೇ ಕಣ್ಣುರಿ ಬರುತ್ತೆ, ಕಣ್ಣು ಮಂಜಾಗುತ್ತೆ, ಕನ್ನಡಕ ಹಾಕೋಬೇಕು ಅನಿಸುತ್ತೆ, ಕಣ್ಣು ಟೆಸ್ಟ್ ಮಾಡ್ತಾರೆ. ಅಷ್ಟಾಗಿದ್ದರೆ ಸಾಕಾಗಿತ್ತು, ಕನ್ನಡಕ ಕೊಟ್ಟು ಸುಮ್ಮನೆ ಆಗ್ಬಿಡ್ಬೋದಾಗಿತ್ತು. ಕಣ್ಣಲ್ಲಿ ನೀರು ಸೋರೋದು, ಹಸಿರು ಕೊಳೆ ಬರೋದು, ಈ ಥರ ಭಯಂಕರ ಕಾಯಿಲೆಗಳು ಕೂಡ ಉಂಟಾಗ್ತಾ ಇದೆ. ಎಷ್ಟೋ ಜನ ದುಡ್ಡು ಕಾಸು ಇರೋಂಥವ್ರು ಏನು ಮಾಡ್ತಾರೆ, ಸ್ವಲ್ಪ ಕಣ್ಣು ತೊಂದರೆ ಆದ ತಕ್ಷಣವೇ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಮಾಡಿ ಏನೋ ಒಂದು ಟ್ರೀಟ್ಮೆಂಟ್ ತೊಗೋತಾರೆ. ಎಲ್ಲರಿಗೂ ಸಾಧ್ಯನಾ? ಇಲ್ಲ. ಹಳ್ಳಿಗಾಡು ಮಕ್ಕಳುಗಳು ಅವರೇನು ಮಾಡ್ತಾರೆ, ಕೈ ಹಾಗೆ ಉಜ್ಕೋತಾರೆ, ಸುಮ್ಮನೆ ಇರ್ತಾರೆ. ಆದರೆ ಇವತ್ತು ಒಂದು ಅನ್ವೇಷಣೆಯ ಪ್ರಕಾರ 144 ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ನಮ್ಮ ದೇಶದಲ್ಲಿ ಅದರಲ್ಲಿ ಆಲ್ರೆಡಿ 120 ಕೋಟಿ ಜನ ಒಂದು ನಮ್ಮ ಮೊಬೈಲನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಬಂಧುಗಳೇ. ಸಿ ದಿ ಸ್ಯಾಚುರೇಷನ್ ಪಾಯಿಂಟ್. 144 ಕೋಟಿಯಲ್ಲಿ 120 ಕೋಟಿ ಜನಗಳ ಕೈಯಲ್ಲಿ ಇವತ್ತು ಮೊಬೈಲ್ ಇದ್ದೇ ಇದೆ. ಅಂದಮೇಲೆ ಸಾಮಾನ್ಯವಾಗಿ ಮೊಬೈಲ್ ಇಟ್ಕೊಂಡವರು ಕೂಡ 90% ಯೂಟ್ಯೂಬ್ ನೋಡದೇ ಇದ್ದವ್ರು ಯಾರೂ ಇಲ್ಲ. ಪ್ರತಿಯೊಬ್ಬರು ಕೂಡ ಎಲ್ಲೋ ಹಳಬರು ಹಳೆಯ ಕಾಲದ ಒಂದು ಮೊಬೈಲ್ ಇಟ್ಕೊಂಡಿರುವಾಗ ಅದರಲ್ಲಿ ಆಂಡ್ರಾಯ್ಡ್ ಇರೋದಿಲ್ಲ, ಹಾಗಾಗಿ ಅವರು ನೋಡ್ತಾ ಇಲ್ಲ. ಅದು ಬಿಟ್ಟರೆ ಎಲ್ಲರೂ ಕೂಡ ಈ ಯೂಟ್ಯೂಬನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಬಂಧುಗಳೇ. ಇಷ್ಟೊಂದು ಹಾನಿಯಾಗಿರುವಂತಹ ಯೂಟ್ಯೂಬನ್ನು ಯಾಕೆ ಬ್ಯಾನ್ ಮಾಡಬಾರ್ದು? ಇದು ಒಬ್ಬ ಚಿಂತಕರ ಅಭಿಪ್ರಾಯ. ನಮ್ಮ ದೇಶದ ದೌರ್ಭಾಗ್ಯ ಏನು ಅಂತಂತಂದರೆ, ನಾವೆಲ್ಲ ಬರೀ ಲೀಗಲಾಗಿ ಹೇಳ್ತೀವಿ, ಪ್ರಾಕ್ಟಿಕಲಾಗಿ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಧೂಮಪಾನ ನಿಷೇಧ, ಆರೋಗ್ಯಕ್ಕೆ ಹಾನಿಕರ, ಅದು ಎಲ್ಲಿರುತ್ತೆ? ಆ ಸಿಗರೇಟ್ ಪ್ಯಾಕ್ ಮೇಲೆ ಇರುತ್ತೆ ಅಷ್ಟೇ. ಅದನ್ನು ಓದೋರು ಯಾರು? ತಲೆ ಕೆಟ್ಟು ತಲೆ ಬಿಸಿಯಾಗಿದೆಯಲ್ಲ ಅಂತ ಸಿಗರೇಟ್ ಸೇದೋ ವ್ಯಕ್ತಿ ಅದನ್ನು ಓದ್ತಾ ಕೂತ್ಕೋತಾನ?
ಉಪಯೋಗ ಇಲ್ಲ, ಆದರೆ ಹೆಸರಿಗೆ ಮಾತ್ರ ಇರುತ್ತೆ. ಹಾಗೆ ಯಾವುದೋ ಒಂದು ಟಿ ವಿ ಧಾರಾವಾಹಿಗಳಲ್ಲಿ ಒಬ್ಬ ಕುಡಿಯುವಂತಹ ಒಂದು ದೃಶ್ಯ ಬರುತ್ತೆ, ಸಿನಿಮಾದಲ್ಲೇ ಇರ್ಬೋದು. ಅಲ್ಲೇನು ಬರುತ್ತೆ, ಕುಡಿತ ದುಶ್ಚಟ, ಇದನ್ನು ಮಾಡಬೇಡಿ. ಬಟ್ ನಿಜವಾ ಇದು ಒಂದು ರಾಜ್ಯದ ಆದಾಯ ಬರ್ತಾ ಇರೋದೇ ಕುಡಿತದಿಂದ. ಅಂದರೆ ಬರೀ ಒಂದು ಅಡ್ವರ್ಟೈಸ್ಮೆಂಟ್ ಹಾಕೋದ್ರಿಂದಾಗಲಿ ಸಾಲ್ವ್ ಆಗೋದಿಲ್ಲ ಇವೆಲ್ಲ ಪ್ರಾಬ್ಲಮ್ಗಳು. ಇವೆಲ್ಲ ಕಣ್ಣೊರೆಸುವ ತಂತ್ರ. ಮನುಷ್ಯ ಹೇಗಿರಬೇಕು ಅಂತಂದರೆ, ನಮ್ಮ ಮನಸ್ಸಿನ ಒಳಗಡೆ ಏನು ಭಾವನೆ ಇರುತ್ತೋ ಹೊರಗಡೆ ಕೂಡ ಅದೇ ಇದ್ದಾಗ ಮಾತ್ರ ಅದು ನಿರಂತರ ಸತ್ಯವಾಗಿದ್ದು ಎಲ್ಲರಿಗೂ ಕೂಡ ಆರೋಗ್ಯಕರವಾಗಿರುತ್ತೆ. ಇವತ್ತಿನ ವಿಷಯ ನಾವೇನು ತೊಗೊಂಡಿರೋದು, ಯೂಟ್ಯೂಬ್ ವೀಕ್ಷಣೆ ತೊಂದರೆ ಏನು? ತೊಂದರೆ ಇದೆ ನಿಜ, ಯಾಕಂದರೆ ಇಷ್ಟೆಲ್ಲ ತೊಂದರೆಗಳಿದೆ. ಇಷ್ಟೊತ್ತವರೆಗೂ ಹೇಳಿದೆ, ಕಣ್ಣಿಗೆ ಹಾನಿ ಮಾಡುತ್ತೆ, ಫಿಸಿಕಲಾಗಿ ಡ್ಯಾಮೇಜ್ ಮಾಡುತ್ತೆ, ಅದಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ನಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ, ಆಮೇಲೆ ಟೆಂಪ್ಟ್ ಮಾಡುತ್ತೆ. ಯೂಟ್ಯೂಬ್ ನೋಡ್ತಾ ಇರುವಾಗ ಬಾಯಲ್ಲಿ ಜೊಲ್ಲು ಸುರಿಬೇಕು, ಅಷ್ಟು ಭಾವನೆಗಳು ಕೆರಳಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಕೆಲವೊಂದು ಭಯಂಕರ ಯೂಟ್ಯೂಬ್ಗಳಿರುತ್ತೆ, ಹೊಟ್ಟೆ ಆಪ್ರೇಷನ್ ಮಾಡ್ತಾ ಇರೋದು, ಅದೆಲ್ಲ ತೋರಿಸ್ತಾ ಹೋಗ್ತಾ ಇದ್ದಾರೆ. ಈ ಒಂದು ಕಾಲದಲ್ಲಿ ಏನಿತ್ತು ಅಂತಂದರೆ, 5 ವರ್ಷಗಳ ಕಾಲ ಸತತವಾಗಿ ಒಬ್ಬ ಡಾಕ್ಟರ್ ಪದವಿ ಪಡೆಯುವಂತಹ ವ್ಯಕ್ತಿ ಹಂತವಾಗಿ ಮೊದಲು ಕಪ್ಪೆಯನ್ನು ಡಿಸೆಕ್ಟ್ ಮಾಡ್ತಾ ಇದ್ದ, ಜಿರಳೆಯನ್ನು ಮಾಡ್ತಾ ಇದ್ದ, ಕೊನೆಗೆ ಅವನ ಮನಸ್ಸು ಬೆಳೆದು ಕೊನೆಗೆ ಮಾನವ ದೇಹವನ್ನು ಡಿಸೆಕ್ಟ್ ಮಾಡಿ ನೋಡೋಂತಹ ಒಂದು ಪ್ರಬುದ್ಧತೆಯನ್ನು ಬೆಳೆಸ್ಕೋತಾ ಇದ್ದ. ಇವತ್ತೇನಾಗಿದೆ, ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಡೆಲಿವರಿ ಆಗುತ್ತಿರುವಂತಹ ಒಂದು ದೃಶ್ಯ ತೋರಿಸ್ತಾರೆ, ಹಾರ್ಟ್ ಆಪ್ರೇಷನ್ ಆಗ್ತಿರುವಂತಹ ದೃಶ್ಯ ತೋರಿಸ್ತಾರೆ, ಹೊಟ್ಟೆಯನ್ನು ಕರಳು ಬಗೆದು ಒಳಗಡೆ ಅಪೆಂಡಿಸೈಟಿಸ್ ಆಪ್ರೇಷನ್ ತೋರಿಸ್ತಾರೆ. ಕೇಳಕ್ಕೆ ಚೆನ್ನಾಗಿರುತ್ತೆ, ಎಜುಕೇಟ್ ಆಗಿರ್ಬೋದು ಹಾಗೆ ಹೀಗೆ ಅಂತ. ಆದರೆ ಅದರ ಮಾನಸಿಕ ಪರಿಣಾಮ ಏನಾಗ್ತಾ ಇದೆ ಅಂತಂದರೆ, ನಾ ಹೇಳಿಲ್ವ, ಕಾಲವಲ್ಲದ ಕಾಲದಲ್ಲಿ ಕಾಯಿ ಮೊಗ್ಗನ್ನು ಕೈಯಲ್ಲಿ ಬಿಡಿಸಿದಾಗ ಹೇಗೆ ಒಣಗುತ್ತೋ ಮನುಷ್ಯನ ಮನಸ್ಸು ಇವತ್ತು ಹಂಗಾಗ್ತಾ ಇದೆ ಬಂಧುಗಳೇ. ಅವನಿಗೆ ಒಂದು ಥ್ರಿಲ್ಲಿಂಗ್ ಅನ್ನೋದೇ ಇಲ್ಲ. ಇವತ್ತು ಊಟದಲ್ಲಿ ರುಚಿ ಇಲ್ಲ, ಯಾಕಂದರೆ 108 ಅಡುಗೆ ರುಚಿಗಳನ್ನು ಟಿ ವಿಗಳಲ್ಲಿ ನೋಡಿರ್ತಾನೆ, ಅನುಭವಿಸಿರ್ತಾನೆ. ಅವನ ಮೈಂಡಲ್ಲಿ ಅದೇ ಆ ಗುಂಗಿನಲ್ಲಿ ಇರ್ತಾನೆ. ಹಾಗೆ ಅವನಿಗೆ ಯಾವುದೇ ಆಹಾರ ಕೊಟ್ಟರೂ ರುಚಿಸಲ್ಲ. ಜೊತೆಗೆ ಕಾಲಮಾನ ವಯೋಮಾನಕ್ಕೆ ಅನುಗುಣವಾಗಿ ಬದಲಾವಣೆಗಳು ಏನಾಗುತ್ತೆ, ಬಾಲ್ಯ, ಯೌವನ, ವಾನಪ್ರಸ್ಥಾಶ್ರಮ, ಹೀಗೆ ಬೇರೆ ಬೇರೆ ವೃದ್ಧಾಶ್ರಮ, ಹೀಗೆ ಬೇರೆ ಬೇರೆ ಹಂತಗಳನ್ನು ಮನುಷ್ಯ ನೋಡಿದಾಗ ಮಾತ್ರ ಅವನಿಗೆ ಅನುಭವಗಳಾದಾಗ ಅವನ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಕಾಲವಲ್ಲದ ಕಾಲದಲ್ಲಿ ಒಂದು ಚಿಕ್ಕ ಹುಡುಗ ಬಂದ್ಬಿಟ್ಟು ಯಾವುದೋ ಒಂದು ಸೆಕ್ಸ್ ಫಿಲಮ್ ನೋಡೋದು, ಯಾವುದೋ ಒಂದು ವಯಸ್ಸಾದಂತಹ ವ್ಯಕ್ತಿಯ ಎಕ್ಸರ್ಸೈಸ್ ನೋಡೋದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಅವನು ಕೇವಲ ಒಂದು 7-8 ವಯಸ್ಸಾಗಿದ್ರೂ ಕೂಡ ಅವನ ಮನಸ್ಸು 90-95 ವಯಸ್ಸಿನ ವ್ಯಕ್ತಿಯ ಥರ ಆಗ್ತಾ ಇರುತ್ತೆ. ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ, ನಮ್ಮ ಆರೋಗ್ಯವನ್ನು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಯೂಟ್ಯೂಬಲ್ಲಿ ಯಾವುದೋ ಒಂದು ತೋರಿಸ್ತಾ ಇರ್ತಾನೆ, ಒಂದು ಎಕ್ಸಸೈಸು ಹಾಗೆ ಹೀಗೆ. ಜೀರಿಯಾಟಿಕ್ ಎಕ್ಸರ್ಸೈಸ್ ಅಂತ ಈಗ ಒಂದು ಹೊಸ ಕಲ್ಪನೆ ಬಂದಿದೆ. ಜೀರಿಯಾಟಿಕ್ ಅಂತಂದರೆ ಯೋಗ ಆಯಿತು, ಜಿಮ್ ಆಯಿತು, ಈಗೆಲ್ಲ ಬಿಟ್ಟೋಯ್ತು. ಆಮೇಲೆ ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಎಲ್ಲ ಸ್ಟಾಪ್ ಆಗೋಯಿತು. ಈಗ ಒಂದು ಹೊಸ ಸುದ್ದಿ ಬಂದಿದೆ, ಜೀರಿಯಾಟಿಕ್ ಎಕ್ಸರ್ಸೈಸ್ ಅಂತ. ಅಂದರೆ ನಮಗೆ ಗೊತ್ತಿರೋಂಥ ಒಂದು ವ್ಯಕ್ತಿ ಮೈಸೂರಿನಲ್ಲಾಗಲೇ ಇದನ್ನು ಪ್ರಾರಂಭ ಕೂಡ ಮಾಡಿದ್ದಾರೆ. ಒಂದು 150-200 ಜನ ಇದ್ದಾರೆ. ಇದರಲ್ಲಿ ವಯೋಮಾನ 27ರಿಂದ 92 ವಯಸ್ಸಿನವರು ಕೂಡ ಇದ್ದಾರೆ ಅಲ್ಲಿ ಆ ಗುಂಪಲ್ಲಿ. ಅದರ ವಿಶೇಷತೆ ಏನು ಅಂತಂತಂದರೆ, ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಆಫೀಸಿನ ಕೆಲಸ ಕಾರ್ಯ ಒತ್ತಡಗಳಲ್ಲಿ ನಾವು ವ್ಯಾಯಾಮಗಳನ್ನು ಮಾಡೋ ಅಭ್ಯಾಸ ಮಾಡ್ಕೊಂಡಿರಲ್ಲ ಕೆಲವರು. ಅಂಥವರು ಕಾಲಕ್ರಮೇಣ ವಯಸ್ಸಾದಾಗ ಏನಾಗುತ್ತೆ, ಕೈ ಕಾಲು ಎತ್ತಕ್ಕಾಗೋದಿಲ್ಲ, ಬಗ್ಗಕ್ಕಾಗಲ್ಲ, ಯೋಗ ಮಾಡೋಕ್ಕಾಗಲ್ಲ, ಅಥವಾ ಪುಷಪ್ಸ್ ಮಾಡೋಕ್ಕಾಗಲ್ಲ, ಶಕ್ತಿನೇ ಇರೋದಿಲ್ಲ, ಆ ಥರ ಆಗ್ತಿರುತ್ತೆ. ಅಂಥವ್ರಿಗೋಸ್ಕರ ವರದಾನವಾಗಿ ಬರ್ತಾ ಇದೆ ಜೀರಿಯಾಟಿಕ್ ಎಕ್ಸರ್ಸೈಸ್ ಅಂತ. ಕುರ್ಚಿಯ ಮೇಲೆ ಕೂತ್ಕೊಂಡೇ ಕೈ ಕಾಲುಗಳನ್ನು ಆಡಿಸೋದು, ಕತ್ತುಗಳನ್ನು ಬೆಂಡ್ ಮಾಡೋದು, ಒಟ್ಟಿನಲ್ಲಿ ನಮ್ಮ ದೇಹಕ್ಕೆ ಚಲನೆ ಬೇಕೇ ಬೇಕು. ಒಂದು ಆರೋಗ್ಯವಾಗಿರುವಂತಹ ಒಂದು ದೇಹ ಇರಬೇಕು ಅಂತಂದಾಗ ಅದರಲ್ಲಿ ದೇಹದಲ್ಲಿರುವಂತಹ ಚಯಾಪಚಯ ಕ್ರಿಯೆಗಳು ಕರೆಕ್ಟಾಗಿ ಆಗಬೇಕು ಅಂತಂದರೆ ದೇಹಗಳನ್ನು ಕೈಕಾಲು ಆಡಿಸೋದು ಎಲ್ಲ ಮಾಡಬೇಕು. ಕಾನ್ಸೆಪ್ಟ್ ಏನೋ ಚೆನ್ನಾಗಿದೆ, ಆದರೆ ಮಾಡುವ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ, ಮೊದಲಿಂದ ಮಾಡಿರೋದಿಲ್ಲ, ವಯಸ್ಸಾದ ಮೇಲೆ ಮಾಡ್ತಾನೆ. ಆದರೆ ಅದು ಆ ವಯಸ್ಸಿನವ್ರಿಗೆ ಜೀರಿಯಾಟಿಕ್ ವಯಸ್ಸಾದವ್ರಿಗೆ ಆ ಎಕ್ಸಸೈಸ್ ಕರೆಕ್ಟ್. ಅದನ್ನು ನೋಡಿಕೊಂಡು ನಮ್ಮ ಜನ ಹೇಗೆ ಕಂಪೇರ್ ಮಾಡ್ಕೋತಾರೆ ಅಂದರೆ, ಒಂದು 30-40 ವರ್ಷದ ಒಂದು ದುಡುತಿ ವ್ಯಕ್ತಿ ಇರ್ತಾನೆ, ಬಿಡು ನಾನು ಮಾಮೂಲಿ ಎಕ್ಸಸೈಸ್ ಮಾಡೋ ಬದಲು, ವಾಕಿಂಗ್ ಮಾಡೋ ಬದಲು ನಾನು ಅದನ್ನೇ ಮಾಡಿಬಿಡ್ತೀನಿ. ಈ ರೀತಿ ಮನುಷ್ಯ ಪ್ರತಿಯೊಂದನ್ನು ಕೂಡ ಕಾಪಿ ಮಾಡಿ 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 ಅವನ ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದಾನೆ ಬಂಧುಗಳೇ. ಯಾವುದೋ ಒಂದು ವ್ಯಕ್ತಿ ಇರ್ತಾರೆ, ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಅವರ ಫೇಶಿಯಲ್ಸು ತುಂಬ ಹಾಳಾಗಿರುತ್ತೆ. ಹಾಗಾಗಿ ವಿವಿಧ ನಮೂನೆಯ ಮೇಕಪ್ಗಳನ್ನು ಎಲ್ಲ ಆರ್ಟಿಸ್ಟ್ಗಳ ಕೈಲಿ ಮಾಡಿಸ್ಕೋತಾರೆ. ಬೇಕು, ಅವಶ್ಯಕತೆ ಇದೆ.
ಅವರ ಒಂದು ಫೀಲ್ಡ್ಗೆ, ಅವರ ಒಂದು ಏನೋ ಒಂದು ಫೀಲ್ಡ್ ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಅವೆಲ್ಲ ಬೇಕಿದೆ. ಯಾಕೆಂದರೆ ಗ್ಲ್ಯಾಮರಸ್ಸಾಗಿ ಕಾಣಬೇಕು, ಮುಖದಲ್ಲಿರುವಂತಹ ನೆರಿಗೆ ಅವಾಯ್ಡ್ ಮಾಡಬೇಕು. ಆದರೆ ಅದನ್ನು ನೋಡ್ಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ 18-20 ವರ್ಷದ ಒಂದು ಹುಡುಗಿಯಾಗಲಿ ಹುಡುಗ ಆಗಲಿ ಮೇಕಪ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಬಂಧುಗಳೇ. ಅದರ ಪರಿಣಾಮ ಇವತ್ತು ಸೋರಿಯಾಸಿಸ್, ಆಮೇಲೆ ಸ್ಕಿನ್ ಡಿಸೀಸಸ್ ಇಂಥವೆಲ್ಲ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ಮನುಷ್ಯನ ಸ್ವಭಾವನೇ ಹಾಗೆ, ನಾವು ಬಹಳ ಬೇಗ ಕಂಪೇರ್ ಮಾಡ್ಕೊಂಡ್ಬಿಡ್ತೀವಿ. ಅವ್ರು ಹಾಗಿದ್ದಾರೆ, ನಾನು ಹಾಗೇ ಇರಬೇಕು. ಇತ್ತೀಚೆಗೆ ನನಗೆ ಗೊತ್ತಿರಬೇಕು, ಒಂದು 70-80 ವರ್ಷದ ಒಂದು ವಯಸ್ಸಾದಂತಹ ವ್ಯಕ್ತಿ ನಮ್ಮ ಕ್ಲಿನಿಕ್ಕಿಗೆ ಬಂದುಬಿಟ್ಟು ಅವನು ಕೇಳ್ತಾ ಇದ್ದ, ನಾನು ಎಕ್ಸಸೈಸ್ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತಂದ್ಬಿಟ್ಟು. ನನಗೆ ಆಶ್ಚರ್ಯ ಆಯಿತು. 80 ವಯಸ್ಸು ವ್ಯಕ್ತಿ ಹಾಗೇ ಇರಬೇಕು, ಅದು ಬಿಟ್ಟು 25 ವರ್ಷದ ವಯಸ್ಸಿನ ಥರ ಯಾಕೆ ಆಡಬೇಕು? ಹೀಗಾಗಿ ನಮ್ಮ ಮಾನಸಿಕ ಅಸಮತೋಲನವನ್ನು ಕಳ್ಕೊತಾ ಇದ್ದೀವಿ. ಹಾಗಾದರೆ ಇದರಿಂದ ಲಾಭನೇ ಇಲ್ವಾ? ಖಂಡಿತ ಲಾಭ ಇದೆ. ನಷ್ಟಕ್ಕಿಂತ ಲಾಭಗಳೇ ಜಾಸ್ತಿ. ನೋಡಿ, ಎಲ್ಲರೂ ಒಂದು ತಪ್ಪು ತಿಳುವಳಿಕೆ ಇಟ್ಕೊಂಡಿದ್ದಾರೆ. ಯೂಟ್ಯೂಬ್ ಅಂತಂತಂದರೆ ಎಲ್ಲರೂ ಎಲ್ಲನೂ ನೋಡಿಬಿಡ್ತಾರೆ ಅಂತ. ಇಲ್ಲ ಬಂಧುಗಳೇ, ಇದನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ಏನಾಗುತ್ತೆ, ಸುಮಾರು ಒಂದು ಉದಾಹರಣೆಗೆ 1000 ಬೇರೆ ಬೇರೆ ವಿಷಯಗಳು ಬರ್ತಾಯಿದ್ರೆ ಜನ ಸುಮ್ಮನೆ ಸ್ಕ್ರಾಲ್ ಮಾಡ್ತಾರೆ, ನೋಡಲ್ಲ. ಅವರವರ DNA ಬಾಡಿನಲ್ಲಿ ಏನಿರುತ್ತಲ್ಲ, ಅದರ ಒಂದು ತೀವ್ರ ಡಿಸೈರ್ ಅಂತ ಹೇಳ್ತೀವಿ, ಆಕಾಂಕ್ಷೆ, ಅದಕ್ಕೆ ಸಂಬಂಧಪಟ್ಟಂಥವುಗಳನ್ನು ಮಾತ್ರ ನೋಡ್ತಾರೆ ವಿನಃ ಎಲ್ಲರೂ ಎಲ್ಲವನ್ನೂ ನೋಡುವುದಿಲ್ಲ. ಹಾಗಾಗಿ ಭಯ ಬೇಡ, ಯಾರು ಕೂಡ ಯೂಟ್ಯೂಬ್ ನೋಡಿ ಹಾಳಾಗೋದಿಲ್ಲ. ಆಮೇಲೆ ಇಡೀ ಪ್ರಪಂಚವನ್ನು ಅಂಗೈಯಲ್ಲಿ ಹಿಡಿಯಬಹುದು. ಮೊದಲೇನಾಗ್ತಾಯಿತ್ತು, ನಮ್ಮ ಕಣ್ಣಿಗೆ ಕಾಣುವಷ್ಟು ಮಾತ್ರ ಸತ್ಯ ಅಂತ ನಂಬ್ತಾ ಇದ್ವು. ಇವತ್ತು ಯೂಟ್ಯೂಬ್ ಬಂದಾಗಿರಿಂದ ಯಾವುದೇ ದೇಶದ, ಯಾವುದೇ ಪ್ರಾಂತದ, ಯಾವುದೇ ನೆಲಕಟ್ಟಿನ ಜನಾಂಗಗಳನ್ನು, ಜಾಗಗಳನ್ನು ನಾವು ಕೂತ ಕಡೆಯಿಂದನೇ ನೋಡಬಹುದು. ಆಮೇಲೆ ಎಲ್ಲೆಗಳನ್ನು ದಾಟಿ ಸಂಪರ್ಕವನ್ನು ಮಾಡ್ಬೋದು. ಇವತ್ತೊಂದು ಬ್ಯೂಟಿಫುಲ್ ಯೂಟ್ಯೂಬ್ ಇವತ್ತು ಮಾಡಿದೆ ನಾನು, ಭಾಳ ತುಂಬ ಚೆನ್ನಾಗಿರೋದು ಅಂತಂದರೆ ಇಟ್ ಕ್ಯಾನ್ ರೀಚ್ ಟು ಹೋಲ್ ವರ್ಲ್ಡ್. ಇವತ್ತು ಇಷ್ಟು ಚೆನ್ನಾಗಿದೆ ಅಲ್ವಾ? ಆಮೇಲೆ ಇದೊಂದು ಶಾಶ್ವತವಾದ ಡಾಕ್ಯುಮೆಂಟ್ರಿ, ಪರ್ಮನೆಂಟಾಗಿ. ಪುಸ್ತಕಗಳು ಗೆದ್ದಿಡ್ದು ಹಾಳಾಗ್ಬೋದು, ಪುಸ್ತಕಗಳು ಹಾಳಾಗ್ಬೋದು, ಇಡಕ್ಕೆ ಜಾಗ ಇಲ್ಲದಿರ್ಬೋದು, ಆದರೆ ಇದು ಕ್ಲೌಡ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ, ಒಂದು ಶಾಶ್ವತವಾದಂತಹ ಡಾಕ್ಯುಮೆಂಟ್ರಿ. ಆಮೇಲೆ ಯಾವುದೇ ಮಾಧ್ಯಮಕ್ಕಿಂತ ಇದು ಜನರನ್ನು ಬಹಳ ಬೇಗ ತಲುಪುತ್ತೆ. ಇವತ್ತು ಪ್ರೋಗ್ರಾಮ್ ಮಾಡ್ತಿರುವಾಗಲೇ ಯೂಟ್ಯೂಬಲ್ಲಿ ಹಾಕ್ಬಿಡ್ತು ಅಂತಂದರೆ ನಾವು ಆ ಪ್ರೋಗ್ರಾಮಿಂದ ಮನೆಗೆ ಬರೋಷ್ಟರೊಳಗೆ ಅದು 1,00,000 ಜನಗಳನ್ನು ರೀಚ್ ಆಗಿರುತ್ತೆ. ಅಷ್ಟೇ ಅಲ್ಲ, ಯಾವುದೇ ಹಬ್ಬ ಹರಿದಿನಗಳಲ್ಲಿ ಇವತ್ತು ಇತ್ತೀಚೆಗೆ ನಾನು ಗಮನಿಸ್ತಾ ಇದ್ದೆ, ಯಾವುದೇ ಒಂದು ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಈ ಆರತಿಯ ಹಾಡು ಅಂತ ಮಾಡ್ತಾರೆ. ಮೊದಲು ಹಾಡುಗಳನ್ನು ಮನೆಯ ಹಿರಿಯರುಗಳು ಹೇಳ್ತಾಯಿದ್ರು. ಈಗ ಆ ಕಾಲ ಹೊಟ್ಟೋಯ್ತು. ಮಕ್ಕಳನ್ನ ಕರೆದ್ಬಿಟ್ಟು ಆರತಿ ಹಾಡು ಹಾಕೋ ಯೂಟ್ಯೂಬಲ್ಲಿ, ಮುಗಿದೋಯ್ತು. ವಿಷ್ಣು ಸಹಸ್ರನಾಮ ಬೇಕಾ, ಅದನ್ನು ಹಾಕು. ಯಾವುದೇ ವಚನಗಳು ಬೇಕಾ, ಬಸವಣ್ಣವ್ರದ್ದು ವಚನಗಳನ್ನು ಸುಮ್ಮನೆ ಬಟನ್ ಒತ್ತಡ ಸಾಕು, ಎಲ್ಲವೂ ಬರುತ್ತೆ. ಆಮೇಲೆ ಎಷ್ಟು ಅನುಕೂಲ ಇದೆ ಅಲ್ವಾ? ಆಮೇಲೆ ಯಾವ ಪುಸ್ತಕವೂ ಕೊಡೋದಷ್ಟು ಅನುಭವವನ್ನು ಕ್ಷಣ ಮಾತ್ರದಲ್ಲಿ ಇದು ಕೊಡುತ್ತೆ ನಮಗೆ. ಯಾಕಂದರೆ ಪುಸ್ತಕ ಓದಿ ಅರ್ಥ ಮಾಡಿಕೊಂಡು ನಮಗೆ ಗೊತ್ತಿರೋ ಭಾಷೆಯ ಕನ್ವರ್ಟ್ ಮಾಡ್ಕೊಂಡು ಓದೋದಕ್ಕಿಂತ ಯೂಟ್ಯೂಬ್ ದೃಶ್ಯ ಮಾಧ್ಯಮ, ವಾಕ್ ಮಾಧ್ಯಮ ಎಲ್ಲವೂ ಕೂಡ ಸೇರಿದೆ. ಹಾಗಾಗಿ ಆ ಪ್ರೆಸೆಂಟೇಷನ್ ಚೆನ್ನಾಗಿದ್ದರೆ ಬಹಳ ಬೇಗ ನಮ್ಮ ಮನಸ್ಸಿಗೆ ರೀಚ್ ಆಗುತ್ತೆ. ಅಷ್ಟೇ ಅಲ್ಲ, ಇದೊಂದು ಸಾಂಸ್ಕೃತಿಕ ವೇದಿಕೆ. ಇವತ್ತು ನೋಡಿ, ಬರೀ ಇದು ಊಟ ತಿಂಡಿ ವಿಷಯನೇ ತಗೊಳ್ಳಿ, ಅದರಲ್ಲಿ ಬೇರೆ ಬೇರೆ ಪ್ರಾಂತ್ಯದ ಬೇರೆ ಬೇರೆ ಜನಾಂಗಗಳು ಮಾಡುವಂತಹ ಫುಡ್ ಐಟಮ್ಗಳನ್ನು ಪ್ರಾತ್ಯಕ್ಷತೆ ತೋರಿಸ್ತಾ ಇದ್ದಾರೆ. ಅವ್ರು ನಮಗೇನಾಗುತ್ತೆ, ಮಂಗಳೂರು ಬಜ್ಜಿ ಅಥವಾ ಇನ್ನೊಂದು ಉಳ್ಳಾಗಡ್ಡಿ, ಪ್ರತಿಯೊಂದು ಕೂಡ ಒಂದು ಅಂತಲ್ಲ, ಲಿಸ್ಟ್ ಮಾಡ್ತಾ ಹೋಗ್ತಿರ್ಬೋದು. ಹಾಗಾಗಿ ಈ ಯೂಟ್ಯೂಬ್ ಅನ್ನೋದು ಸಾಂಸ್ಕೃತಿಕ ವೇದಿಕೆಯಾಗಿದೆ. ಆಮೇಲೆ ಇಡೀ ಬ್ರಹ್ಮಾಂಡವನ್ನೇ ಗ್ರಹಿಸಲು ಇರುವಂತಹ ಒಂದು ಸಂಪರ್ಕ ಸೇತು ಇದು. ಇಡೀ ಬ್ರಹ್ಮಾಂಡ ಯಾವುದನ್ನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನೋಡ್ಬೋದು. ದೆರ್ ಇಸ್ ನೋ ಟೈಮ್ ಲಿಮಿಟ್, ಸ್ಪೇಸ್ ಲಿಮಿಟ್. ಆಮೇಲೆ ಎಲ್ಲ ವಯಸ್ಸಿನವರು ಕಾಲ ಕಳೆಯಲು ಉತ್ತಮ ಸಂಗಾತಿ ಇವತ್ತು, ಹೌದಲ್ವ? ಇದನ್ನು ನೀವು ನಂಬ್ತೀರಾ? ಅಡುಗೆ ಇರ್ಬೋದು, ಆರ್ಟ್ ಫೀಲ್ಡ್ ಇರ್ಬೋದು, ಡ್ಯಾನ್ಸ್, ಹೊಸ ಹೊಸ ಆವಿಷ್ಕಾರಗಳ ಸಂಪರ್ಕ ಸೇತು ಕೂಡ ಆಗಿದೆ. ಇಂದಿನ ಸಿಂಗಲ್ ಯೂನಿಟ್ ಫ್ಯಾಮಿಲಿಯಲ್ಲಿ ಇದೆಲ್ಲದ ಜೀವನವೇ ಇಲ್ಲ. ಸಪೋಸ್ ಈಗ ಮನೆಯಲ್ಲಿ ಹೆಂಡತಿ ಊರಿಗೆ ಹೋಗಿರ್ತಾಳೆ, ಗಂಡ ಒಬ್ಬನೇ ಕೂತಿರ್ತಾನೆ. ಮೊದಲಾಗಿದ್ದರೆ ಮನೆ ಕ್ಲೀನ್ ಮಾಡು, ಪುಸ್ತಕ ಓದು, ಪೇಪರ್ ಓದು, ನಿದ್ದೆ ಮಾಡು ಅಥವಾ ಕುಡಿಯೋದು ಮಾಡ್ತಾಯಿದ್ದ. ಇವತ್ತೇನು, ಕೈನಲ್ಲಿ ಮೊಬೈಲ್ ಇದ್ಬಿಟ್ರೆ ಅಡುಗೆ ಊಟನೂ ಬೇಡ, ಅಲ್ಲೇ ಬುಕ್ ಮಾಡ್ತಾನೆ, ಅಲ್ಲೇ ಕ್ಯಾಟ್ರಿಂಗ್ ತರಿಸ್ಕೋತಾನೆ, ಅಲ್ಲೇ ಊಟ ಮಾಡ್ತಾನೆ, ಮೊಬೈಲ್ ನೋಡ್ತಾ ಕೂತಿರ್ತಾನೆ. ಹೆಂಡತಿ ಇವತ್ತಲ್ದರೆ ಇನ್ನು 10 ದಿವಸ ಬಿಟ್ಟು ಬರಲಿ, ಅವನು ಅದ್ರ ಬಗ್ಗೆ ಯೋಚನೆ ಇರಲ್ಲ. ಯಾಕಂದರೆ ಹೆಂಡತಿ ಥರನೇ 50 ಜನ ಹೆಂಡ್ತಿರನ್ನ ಆ ಮೊಬೈಲಲ್ಲಿ ಅವ್ನು ನೋಡ್ತಾ ಕೂತಿರ್ತಾನೆ. ಹಾಗೆ ಮಕ್ಕಳಿಗೂ ಅಷ್ಟೇ. ಮೊದಲು ಎಲ್ಲರೂ ಹೋಗಬೇಕು ಅಂತಾರೆ, ಮಕ್ಕಳು ಜೊತೆಗೆ ದುಂಬಾಲು ಬೀಳ್ತಾಯಿದ್ರು, ನಾನು ಬರ್ತೀನಿ ಅಂತ. ಇವತ್ತು ಹಾಗಿಲ್ಲ ಬಂಧುಗಳೇ. ಹೇಗೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಅಳ್ತಾರೆ ಅಂತ ಬಾಯಿಗೆ ಪ್ಲಾಸ್ಟಿಕ್ ನಿಪ್ಪಲ್ಲಿ ಇಡ್ತಾ ಇದ್ದಾರೋ, ಅವರ ಹಠವನ್ನು ಕಡಿಮೆ ಮಾಡೋಕ್ಕೆ ಇವತ್ತು ಯೂಟ್ಯೂಬ್ ಮತ್ತು ಮೊಬೈಲ್ ಆ ಕೆಲಸವನ್ನು ಮಾಡ್ತಾಯಿದೆ. ಮಕ್ಕಳೋಡು ಹೊರಗಡೆ ಹೋಗದೇ ಇರಲಿ,
ಕೆಟ್ಟ ಕೆಟ್ಟ ಹುಡುಗರ ಸಂಪರ್ಕ ಮಾಡದೇ ಇರಲಿ ಒಂದು ಉದ್ದೇಶದಿಂದ ತಂದೆ ತಾಯಿಗಳು ಏನು ಮಾಡ್ತಾಯಿದ್ದಾರೆ, ಆ ಮೊಬೈಲ್ಗೆ ಯೂಟ್ಯೂಬ್ ನೋಡ್ಕೊಳ್ಳಿ ಬಿಡು ಅಂತ ಬಿಟ್ಬಿಡ್ತಾರೆ. ಅವ್ರು ಏನು ನೋಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ತಲೆ ಕೆಡಿಸ್ಕೊತಾ ಇಲ್ಲ. ಹಾಗಾದರೆ ಇದು ಒಳ್ಳೆಯದಾ ಕೆಟ್ಟದಾ? ಖಂಡಿತ ನನ್ನ ಪ್ರಕಾರ ಇದು ಒಳ್ಳೆಯದೇನೆ. ಯಾಕೆಂದರೆ ಯಾವುದೇ ಒಂದು ವಸ್ತುವನ್ನು ಕೆಟ್ಟದು ಅಂತ ಬಿಡೋದು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಆಮೇಲೆ ಕಾಲಕ್ಕೆ ತಕ್ಕಂಗೆ ಹೊಸ ಹೊಸ ಆವಿಷ್ಕಾರಗಳು ಬಂದಂತೆ ಅದನ್ನು ಮನಸ್ಸು ಅಪೇಕ್ಷೆ ಪಡೋದು ಸಹಜನೇ. ನಿಮಗೆ ಗೊತ್ತಿದೆ, ಒಂದು ನಿರಂತರವಾಗಿ ಫೋರ್ಸ್ ಆಗಿ ಹರಿತಿರುವಂತಹ ನೀರಿನ ವಿರುದ್ಧ ಈಜೋದು ಎಷ್ಟು ಕಷ್ಟ ಅಂತ. ಹಾಗಾಗಿ ಇದನ್ನು ನಾವು ಯೂಟ್ಯೂಬ್ ಚಾನಲನ್ನು ಸ್ಟಾಪ್ ಮಾಡೋದಕ್ಕಿಂತ ನಾವು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳೋದೇ ಜಾಣತನ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಹೇಳ್ತೀನಿ, ಐಡಲ್ ಮೈಂಡ್ ಈಸ್ ಎ ಡೆವಿಲ್ ವರ್ಕ್ಶಾಪ್ ಅಂತ ನಿಮಗೆಲ್ಲ ಗೊತ್ತಿದೆ. ಬಟ್ ಯೂಟ್ಯೂಬ್ ಮೈಂಡ್ ಈಸ್ ಎ ಡಿವೈನ್ ವರ್ಕ್ಶಾಪ್. ಹಾಗಾಗಿ ಆ ಯೂಟ್ಯೂಬ್ ಒಂದು ಡಿವೈನ್ ವರ್ಕ್ಶಾಪ್. ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ಅದರಲ್ಲಿ ಹಣ ಕೂಡ ಮಾಡ್ಬೋದು, ವಿದ್ಯಾರ್ಜನೆ ಮಾಡ್ಬೋದು, ಫೋಕಸ್ಡ್ ಕಾನ್ಸಂಟ್ರೇಷನ್. ಅದನ್ನು ಮಕ್ಕಳಿಗೆ ಇದನ್ನು ಈ ಥರ ಉಪಯೋಗ ಮಾಡಿಕೊಡಿ ಅಂತ ಎಜುಕೇಟ್ ಮಾಡೋದ್ರಿಂದ ಏನಾಗುತ್ತೆ, ಹರಿದು ಹಂಚೋಗ್ತಿರುವಂತಹ ಅವರ ಮನಸ್ಸು ಒಂದು ಕಡೆ ಕ್ರೋಢೀಕೃತವಾಗಿ ಅದನ್ನು ಸದುಪಯೋಗ ಮಾಡ್ಕೋತಾರೆ ಬಂಧುಗಳೇ. ಹಾಗಾಗಿ ಮಕ್ಕಳಿಗೆ ಪದೇ ಪದೇ ಯೂಟ್ಯೂಬ್ ನೋಡಬೇಡ, ಅದು ಮಾಡಬೇಡ, ಇದು ಬೇಡ ಅಂತ ರೂಲ್ಸ್ ಬುಗ್ಗನ್ನೇ ಮಾಡೋ ಬದಲು ಇದರಿಂದ ಈ ಥರ ಇದೆ, ಇದನ್ನು ನೋಡು, ಇದು ಚೆನ್ನಾಗಿದೆ ಅಂತ ನಾವು ಅವರ ಮನಸ್ಸನ್ನು ಡೈವರ್ಟ್ ಮಾಡಿ ಒಂದು ಬೇರೆ ಕಡೆಗೆ ನಾವು ತಿರುಗಿಸಿದಾಗ ಏನಾಗುತ್ತೆ, ಹಾಳಾಗ್ತಿರುವಂತಹ ಒಂದು ಸಂಸ್ಕೃತಿ ಕೂಡ ಮತ್ತೆ ಪುನರುತ್ಥಾನ ಆಗ್ತಾ ಹೋಗುತ್ತೆ. ಕೊನೆಗೆ ಅವರು ಕೂಡ ಆಸಕ್ತಿಯಿಂದ ನೋಡ್ತಾರೆ. ಒಂದು ಟೈಮ್ ಲಿಮಿಟ್ ಫಿಕ್ಸ್ ಮಾಡಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನೋಡ್ಕೋ, ಪರವಾಗಿಲ್ಲ ನೀನು, ಆಮೇಲೆ ಪಾಠ ಓದ್ಕೋ. ಅವಾಗ ನಾವೇ ಅವ್ರಿಗೆ ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಾಗುತ್ತೆ ಬಂಧುಗಳೇ. ಹಾಗಾಗಿ ಯೂಟ್ಯೂಬ್ ನಮಗೆ ಖಂಡಿತ ಒಂದು ವರದಾನ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿ.